ಹೆಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಗಿಣಿ ಮನೆ ಅಡುಗೆ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆ ನಮ್ಮಮ್ಮ ಪೊಂಗಲ್ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. 8 ಜನಕ್ಕೆ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 200 ಗ್ರಾಮ್ ಹೆಸರುಬೇಳೆ, 200 ಗ್ರಾಮ್ ಅಕ್ಕಿ, ಇವೆರಡು ಸಮ ಇರಬೇಕು. 2 ಆನಿಯನ್ ಮತ್ತು 2 ಟೊಮ್ಯಾಟೋನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. 2 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ, ಅದರ ಜೊತೆಗೆ 1 ಕಪ್ ಕಾಯಿ ತುರಿ, 1 ಕಪ್ ಕೊತ್ತಂಬರಿ ಸೊಪ್ಪು, 2 ಗರಿ ಕರಿಬೇವು, 12 ಮೆಣಸಿನಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. 2 ಟೇಬಲ್ ಸ್ಪೂನ್ಗೆ ಆಗುವಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ. ಒಗ್ಗರಣೆಗೆ ಸಾಸಿವೆ, 4 ಒಣಮೆಣಸಿನಕಾಯಿ ಮತ್ತು ಇಂಗು, ಅದ್ರ ಜೊತೆಗೆ ಎಣ್ಣೆ. ಫಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಕಾಯಕ್ಕಿಡಿ. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಿದ್ದಾರೆ. ಆ ತುಪ್ಪದಲ್ಲಿ ಹೆಸರುಬೇಳೆ ಹಾಕ್ಕೊಂಡು ಹುರ್ಕೋಬೇಕು. ಹೆಸರುಬೇಳೆ ಸ್ವಲ್ಪ ಕೆಂಪಾದಮೇಲೆ ಮೆಣಸು ಮತ್ತು ಜೀರಿಗೆ ಎರಡನ್ನ ಕೂಡ ಹಾಕೋಬೇಕು. ಅಕ್ಕಿ ಹಾಕೋತಾ ಇದ್ದಾರೆ. ಆಲ್ರೆಡಿ ತುಪ್ಪ ಹಾಕಿ ಫ್ರೈ ಮಾಡ್ತಾ ಇರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಅಕ್ಕಿನ ಒಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ 4 ಲೀಟರ್ ನೀರು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಅರಳುಪ್ಪು ಹಾಕೋತಿದ್ದಾರೆ. ಅರ್ಧ ಸ್ಪೂನ್ ಅರಿಶಿನ ಪುಡಿ, ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ, ಆಮೇಲೆ ಕರಿಬೇವು, ಆಮೇಲೆ ತುರ್ಕೊಂಡಿದ್ದ ಕಾಯಿ ತುರಿ, ಆನಿಯನ್, ಟೊಮ್ಯಾಟೊ, ಕೊನೆಗೆ ಸಾಂಬಾರ್ ಸೊಪ್ಪು ಹಾಕೋತಿದ್ದಾರೆ. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ವಿಷಲ್ ಕೂಗಿಸ್ಕೋಬೇಕು. ಇದು ವಿಷಲ್ ಕೂಗೋ ಅಷ್ಟರಲ್ಲಿ ನೀರು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀರು ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಯಿ ಮತ್ತು ಕಡಲೆನ ಸಮ ತಗೋಬೇಕು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 10 ಎಲೆ ಕರಿಬೇವು, 1 ಗೆಂಡೆ ಬೆಳ್ಳುಳ್ಳಿ. ಈಗ ಇದೆಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ರುಬ್ಕೋತಿದ್ದಾರೆ. ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೂ ಕೂಡ ಒಗ್ಗರಣೆ ಕೊಡಬೇಕು. ಸದ್ಯಕ್ಕೆ ಸೈಡಲ್ಲಿ ಇಟ್ಟಿರೋಣ. ಕಾಯಿ ಚಟ್ನಿ ಮತ್ತು ಪೊಂಗಲ್ ಎರಡೂ ಕೂಡ ಒಳ್ಳೆ ಕಾಂಬಿನೇಷನ್, ಜೊತೆಗೆ ಟ್ರೈ ಮಾಡಿ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊತಿದ್ದಾರೆ. ಬಾಣಲಿ ಕಾಯೋಕ್ಕಿಟ್ಟು ಅದಕ್ಕೆ ಸಾಸಿವೆ ಹಾಕೋತಿದ್ದಾರೆ. ಸಾಸಿವೆ ಸಿಡಿದ ಮೇಲೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೋತಿದ್ದಾರೆ. ಇದು ಆಪ್ಷನಲ್ ಆ್ಯಕ್ಚುಲಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೋಬಹುದು. ಇದು ಹಾಕ್ಕೊಂಡ್ರೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆ. ನೆಕ್ಸ್ಟ್ ರೆಡ್ ಚಿಲ್ಲಿ ಹಾಕೋಬೇಕು, ಒಂದು ಸ್ವಲ್ಪ ಇಂಗು. ಇದೇ ಸೇಮ್ ಒಗ್ಗರಣೆನ ಪೊಂಗಲ್ ಮತ್ತು ಚಟ್ನಿ ಎರಡಕ್ಕೂ ಹಾಕೋಬೇಕು. ಅದೇ ಒಗ್ಗರಣೆನಲ್ಲಿ ಒಂದು 1/4 ಭಾಗನ ನೀರು ಚಟ್ನಿಗೆ ಹಾಕೋತಿದ್ದಾರೆ. ಒಂದು ವಿಷಲ್ ಬಂತು. ವಿಷಲ್ ಆರಿದ್ಮೇಲೆ ಓಪನ್ ಮಾಡಿಕೊಂಡು ಈಗ ಮಾಡಿಟ್ಕೊಂಡಿದ್ದು ಒಗ್ಗರಣೆ ಹಾಕ್ತಾ ಇದ್ದಾರೆ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಡಿಯಿಂದ. ಈಗ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿಯಾಗಿದೆ. ಪಕ್ಕದಲ್ಲಿ ನೀರು ಚಟ್ನಿ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಖಾರ ಪೊಂಗಲ್ ಮತ್ತು ನೀರು ಚಟ್ನಿ ಕಾಂಬೋ ಹೇಗಿತ್ತು ಅಂತ ತಿಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.